ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ನೇಹಿತರೆ ಸ್ವಲ್ಪ ನಿಧಾನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಬೆಳಗಿನ ರೂಟೀನ್ ಎಲ್ಲ ಮುಗೀತು, ತಿಂಡಿ ಕೂಡ ಆಗಿದೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏನು ವಿಷಯ ಅಂದರೆ, ಈಗ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಸೊ ಯಾವುದ್ರ ಬಗ್ಗೆ ಅಂದರೆ, ನನ್ನ ಕಸಿನ್ ಮನೆ ಗೃಹ ಪ್ರವೇಶ ಇದೆ. ಸೊ ಅದಕ್ಕೆ ಶಾಪಿಂಗ್ ಅಂತ ಏನೂ ಇಲ್ಲ. ತೊಗೊಂಡಿರೋ ಸ್ಯಾರೀಸೇ ನಾನು ವರ್ಷಕ್ಕೆ ಒಂದು ಸ್ಯಾರಿ ಉಟ್ಕೊಳ್ತೀನಿ. ಸೊ ಇದಕ್ಕೆ ಅಂತ ಯಾಕೆ ಹೊಸದು ತೊಗೊಳ್ಬೇಕು, ಏನೂ ತೊಗೊಂಡಿಲ್ಲ ನಾನು. ಈಗ ಯಾವುದು ಸೀರೆ ಉಟ್ಕೊಳ್ಳಿ ಅಂತ ನೋಡಬೇಕು. ಆ್ಯಂಡ್ ಅದೆಲ್ಲ ಫಿಟ್ ಆಗುತ್ತಾ ಅಂತಲೂ ನೋಡಬೇಕು. ಬಿಕಾಸ್ ಐ ಹ್ಯಾವ್ ಪುಟ್ ಆನ್ ಸಮ್ ವೆಯ್ಟ್. ನಾನು ಮೆಷರ್ ಮಾಡಿ ನೋಡಿದ್ರೆ 1 ಇಂಚ್ ದಪ್ಪ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ನಾನು ಕಾನ್ಷಿಯಸ್ ಆಗಲಿಲ್ಲ ಅಂದರೆ ನನ್ನ ವೆಯ್ಟ್ ಬಗ್ಗೆ ತುಂಬ ಬೇಗ ವೆಯ್ಟ್ ಆ್ಯಡ್ ಮಾಡ್ತೀನಿ ನಾನು. ಹಾಗಾಗಿ 1 ಇಂಚು ದಪ್ಪ ಆಗಿದ್ದೀನಿ. 1 ಇಂಚು ಮ್ಯಾಟರ್ ಅಂತ ಅನ್ನಿಸ್ತೇ ಇರ್ಬೋದು, ಬಟ್ ಇಟ್ ಮ್ಯಾಟರ್ಸ್ ಟು ಮೀ. ಆ್ಯಂಡ್ ಎಸ್ಪೆಷಲಿ ಬ್ಲೌಸ್ ಹಾಕಬೇಕಾದ್ರಂತೂ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈಗ ನಾನು ಮೊದಲು ಯಾವುದು ಸೀರೆ ಉಟ್ಕೊಳ್ಬೇಕು ಅಂತ ಚೂಸ್ ಮಾಡಬೇಕು. ಈಗ ನಮ್ಮ ಸಾನುದು ಬಾಕಿ ಇದೆ, ನಮ್ಮ ರಾಜೇಶ್ ಅವ್ರದ್ದು ಬಾಕಿ ಇದೆ. ಮೊದಲು ನಂದನ್ನು ಮುಗಿಸ್ಕೊಳ್ಳೋಣ. ಸೊ ಮೊದಲಿಗೆ ಸೀರೆ ಡಿಸೈಡ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಬ್ಲೌಸ್ ಚೆಕ್ ಮಾಡಿ ನೋಡಬೇಕು ಆಗುತ್ತಾ ಇಲ್ವಾ ಅಂಥೇಳಿ. ಆಮೇಲೆ ಆಕ್ಸೆಸರೀಸ್, ಕಾಸ್ಮೆಟಿಕ್ಸ್ ಎಲ್ಲ ಏನು ಅಷ್ಟೊಂದು ಕನ್ಫ್ಯೂಷನ್ ಆಗೋದಿಲ್ಲ. ಆಕ್ಸೆಸರೀಸು ಒಂದು ಸಾರಿ ನನ್ನ ಔಟ್ಫಿಟ್ ಡಿಸೈಡ್ ಆದಮೇಲೆ ಆಕ್ಸೆಸರೀಸ್ ಕೂಡ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಬಟ್ ಪ್ಯಾಕಿಂಗ್ ಮಾಡಬೇಕು, ಒಂದೊಂದು ಕಡೆ ಒಂದೊಂದು ಇಟ್ಟಿರ್ತೀನಿ, ಎಲ್ಲ ತೆಗಿಬೇಕು. ಅದಾದಮೇಲೆ ಬರುತ್ತೆ ನಮ್ಮ ಸಾನು ಅವ್ರದ್ದು. ನಾನೇನೋ ಡಿಸೈಡ್ ಮಾಡಿರ್ತೀನಿ, ಅದು ಬೇಡವಮ್ಮ ಇದು ಅಂದ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾಳೆ. ಬಂದ ಮೇಲೆ ನಮ್ಮ ರಾಜೇಶ್ ಅವ್ರದ್ದು ಏನು ಚಿಂತೆ ಇಲ್ಲ, ಏನು ಹಾಕ್ಲೋ ಅಂತ ಕೇಳ್ತಾರೆ. ನಾನು ಏನು ತೆಗೆದುಕೊಡ್ರು ಸರಿ ಬಿಡು ಅಂತ ಇಟ್ಟು. ಟೋಟಲಿ ನಾನು 3 ಸೀರೆ ತೊಗೊಳ್ಬೇಕು. ಒಂದು ರಾತ್ರಿಗೆ, ಒಂದು ಅರ್ಲಿ ಮಾರ್ನಿಂಗ್, ಇನ್ನು ಒಂದು ಪೂಜೆ ಟೈಮ್ಗೆ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಸ್ಟಾರ್ಟ್. ಈಗ ಮೊದಲಿಗೆ ಹೋಗ್ಬಿಟ್ಟು ನಾನು ಸ್ಯಾರೀಸ್ನ ಚೂಸ್ ಮಾಡಿ ಬರ್ತೀನಿ. ನಾನು ಮೈಸೂರು ಸಿಲ್ಕ್ ಸ್ಯಾರೀಸ್ ನಾನು ಈ ಥರ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಹ್ಯಾಂಗರಲ್ಲಿ ಕೂಡ ಹಾಕೋದಿಲ್ಲ ನಾನು. ಯಾಕೆ ಅಂದರೆ ಅದು ಫೋಲ್ಡ್ ಮಾಡಿ ಹಾಕಿರ್ತೀವಲ್ಲ, ಅಲ್ಲೇ ಒಂದು ಲೈನ್ ಬರುತ್ತೆ. ಇದು ತುಂಬಾ ಸಾಫ್ಟ್ ಸಿಲ್ಕ್ ಅಲ್ವಾ, ಅದಕ್ಕೆ ನಾನು ಬೇರೆ ಕಡೆನೂ ಮಡಚಿ ಇಡೋದಿಲ್ಲ. ಈ ಥರ ಹಾಕಿ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದು ನಾನು ವರ್ಕ್ ಮಾಡ್ತಾ ಇರೋ ಬ್ಲೌಸ್ಗೆ ಸೀರೆ. ಇದು ನಾನು ಇನ್ನೂ ಉಟ್ಕೊಂಡಿಲ್ಲ. ಇದು ನಾನು ಬಿಫೋರ್ ಲಾಸ್ಟ್ ಇಯರ್ ಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೆ, ಲಕ್ಷ್ಮಿಗೆ ಕಳಸ ಕೂಡ್ಸೋದಕ್ಕೆ ಅಂತ. ಇದು ಬ್ಲೌಸ್ ನಾನು ಹಾಕೊಂಡಾಗ ತೋರಿಸಿ ಅಂತ ಹೇಳಿದ್ರಿ. ಸೊ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್, ಇದು ಸ್ಲೀವ್ಸ್. ಇದಕ್ಕೆ ಕುಚ್ಚು ನಾನು ಯಾವ ಥರ ಹಾಕಿರೋದು, ಇದು ನಾನೇ ಹಾಕಿರೋದು, ಹೇಗೆ ಹಾಕಿರೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಕಾರ್ನರಲ್ಲಿ ಪೀಕಾಕ್ ಮಾಡಿ, ಇಲ್ಲಿ ಸ್ವಲ್ಪ ಥ್ರೆಡ್ ವರ್ಕ್ ಆ್ಯಂಡ್ ಸಣ್ಣ ಸಣ್ಣ ಈ ಗೋಲ್ಡ್ ಕಲರ್ ಚೈನ್ ಬರುತ್ತಲ್ವ, ಅದು ಹಾಕಿ ಅಲ್ಲಿ ಈ ಥರ 3 ಕುಚ್ಚು ಕಟ್ಟಿದ್ದೀನಿ. ಮಡ್ಚಿಟ್ಟಿರೋದಕ್ಕೇ ಇಲ್ಲಿ ಒಂದು ಕ್ರೀಸ್ ಬಂದಿದೆ, ಲೈಟಾಗಿ ಇಲ್ಲಿ ಕಾಣ್ತಿದೆಯಾ. ಹ್ಯಾಂಗರಲ್ಲಿ ಹಾಕ್ಬಿಟ್ರಂತೂ ತುಂಬಾ ಥಿಕ್ ಕ್ರೀಸ್ ಬರುತ್ತೆ. ಸೊ ಇಟ್ಸ್ ನಾಟ್ ಗುಡ್. ತುಂಬಾ ಸಾಫ್ಟ್ ಅಲ್ವಾ, ಭಾರ ಬೇರೆ ಇರುತ್ತೆ. ಅದಕ್ಕೆ ಹ್ಯಾಂಗರಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಇದೊಂದು ಮೈಸೂರು ಸಿಲ್ಕು, ಇದು ಕೆಳಗಡೆ ಬಾರ್ಡರು, ಇದು ಮೇಲ್ಗಡೆ ಬಾರ್ಡರು. ಇದು ನಮ್ಮ ಅಮ್ಮನ ಸ್ಯಾರಿ, ಅದಕ್ಕೆ ಕುಚ್ಚು ಆವಾಗ ಈ ಥರ ಬರ್ತಾಯಿತ್ತು. ಕಟ್ ಮಾಡಿ ಹಾಕೋಣ ಅಂದ್ಕೊಂಡೆ, ನಾವು ಉಟ್ಕೊಳ್ಳೋದ್ರೆ ಅಷ್ಟರಲ್ಲೇ ಇದೆ. ಯಾವಾಗಲೂ ಒಂದು ಸಾರಿ ಉಟ್ಕೊಳ್ತೀನಿ, ಮರ್ತೇ ಬಿಟ್ಟಿರ್ತೀನಿ ನೆಕ್ಸ್ಟ್ ಇದನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಮೊದಲೇ ನೆನಪಾಗಿದ್ದಿದ್ರೆ ಹಾಕ್ಬೋದಿತ್ತು, ಮರ್ತೇ ಬಿಟ್ಟೆ. ಅದು ಬಿಟ್ಟರೆ ಇದು ನನ್ನ ಸಾಫ್ಟ್ ಸಿಲ್ಕ್ ಸ್ಯಾರಿ. ಸ್ಯಾರಿ ನಾನು ಜಾಸ್ತಿ ಉಟ್ಕೊಂಡೇ ಇಲ್ಲ, ಇದನ್ನು ಉಟ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಇದರದ್ದು ಬ್ಲೌಸ್ ಟ್ರೈ ಮಾಡಬೇಕು. 2 ಇಯರ್ಸ್ ಇಲ್ಲ, ಇದು ಲಕ್ಷ್ಮೀ ಹಬ್ಬಕ್ಕೆ ತೊಗೊಂಡಿದ್ದು 3 ಇಯರ್ಸ್ ಅಂತೂ ಆಗಿದೆ. ಹಾಂ ಕರೆಕ್ಟ್, 3 ಇಯರ್ಸ್ ಬ್ಯಾಕ್ ನಾನು ಲಕ್ಷ್ಮೀ ಹಬ್ಬಕ್ಕೆ ತೊಗೊಂಡಿದ್ದು. ಉಟ್ಕೊಂಡೇ ಇಲ್ಲ ನಾನು. ಒಂದು ಸಾರಿ ಬ್ಲೌಸ್ ಹೊಲಿಸಿ ನಾನು ಆ್ಯನಿವರ್ಸರಿಗೇನೋ ಉಟ್ಕೊಂಡಿದ್ದೆ, ಅದಾದಮೇಲೆ ಉಟ್ಕೊಂಡೇ ಇಲ್ಲ. ತುಂಬಾ ಥಿಕ್
ಭಾರ ಒಂದೊಂದ್ಸಾರಿ ಡ್ರೆಸ್ ಹೊಲಿಸ್ಬಿಡೋಣ ಅನ್ಸುತ್ತೆ. ಡ್ರೆಸ್ ಹೊಲಿಸಿದ್ರೆ ನಾನು ಹಾಕ್ತೀನ ಜಾಸ್ತಿ, ಅದೂ ಇಲ್ಲ. ಇದು ಅಷ್ಟೇ, ನಾನು ಒಂದ್ಸಾರಿ ಉಟ್ಕೊಂಡಿದ್ದೀನಿ. ಬಟ್ ಇದು ಯಾವಾಗ ತೊಗೊಂಡಿದ್ದು ಅಂದರೆ ಈ ಮಲ್ಟಿ ಕಲರ್ದು ಟ್ರೆಂಡ್ ಇತ್ತಲ್ವಾ, ಅವಾಗ ತೊಗೊಂಡಿದ್ದು. ಈಗ ಅದು ಟ್ರೆಂಡ್ ಇಲ್ವಲ್ಲ ಅಂತ ಉಟ್ಕೊಳ್ತಾನೇ ಇಲ್ಲ. ಏನು ಮಾಡಲಿ, ಉಟ್ಕೊಳ್ಳ ಬೇಡವಾ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟು ಸೀರೆಲಿ ನಾನು 2 ಸೀರೆನ ಸೆಲೆಕ್ಟ್ ಮಾಡಬೇಕು. ಇನ್ನು ಇದು ನಂದು ಅರ್ಲಿ ಮಾರ್ನಿಂಗ್ ಸತ್ಯನಾರಾಯಣ ಪೂಜೆ ಮುಂಚೆ ಉಟ್ಕೊಳ್ಳೋದಕ್ಕೆ ಅಂತ ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ತೀನಿ. ಎರಡೂ ಕ್ರೇಪ್ ಸಿಲ್ಕ್. ಇದನ್ನ ಯಾಕೆ ಚೂಸ್ ಮಾಡಿರೋದು ಅಂದ್ರೆ ತುಂಬಾ ಬೇಗ ಉಟ್ಕೊಳ್ಬಹುದು. ನೆರಿಗೆ ಮಾಡೋದಾಗ್ಲಿ, ಸೆರಗ್ ಮಾಡೋದಾಗ್ಲಿ ಟೆನ್ಷನ್ ಇರೋದಿಲ್ಲ. ಜಸ್ಟ್ ನಾವು ಹೇಗೆ ಉಟ್ಕೊಳ್ತೀವೋ ಹಾಗೆ ನಿಂತಿರತ್ತೆ. ಇದು ತುಂಬಾನೇ ಈಸಿ ಮೇಂಟೆನೆನ್ಸ್. ಏನಾದ್ರೂ ತಿಂಡಿ ಮಾಡ್ಬೇಕಾದ್ರೆ ಕಲೆ ಆಯ್ತು ಅಥವಾ ನೀರಾಯ್ತು, ಕಲೆ ಆಯ್ತು, ಎಲ್ಲಾನು ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ಬೇರೆ ಸಾರಿಗಳಾದ್ರೂ ಸ್ವಲ್ಪ ಕಷ್ಟ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ, ಕಾಲ್ ಮಾಡೋದು. ಕಸಿನ್ ಕಾಲ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ನಿನ್ಗೆ ಏನು ಅನ್ಸುತ್ತೆ, ಯಾವ್ದು ಉಟ್ಕೊಂಡ್ರೆ ಸರಿ ಹೋಗುತ್ತೆ. ಅಮ್ಮನಿಗೆ ಕಾಲ್ ಮಾಡ್ಬೋದಿತ್ತು. ಅಮ್ಮ ಅಯ್ಯೋ ನಿನ್ನ ಇಷ್ಟ, ನೀನು ಯಾವ್ದು ಉಟ್ಕೊಂಡು ನನಗೆ ಯಾವ್ದು ಉಟ್ಕೊಳ್ಬೇಕಂತ ಹೇಳು ಅಂತ ಕೇಳ್ತಾರೆ. ಹಾ ಹಲೋ, ಓ जाओ नाला खीते ना ನೀ ಲುಗಡ ಸೆಲೆಕ್ಟ್ ಕರತ್ತೆ ಎಲ್ಲ ಫೋನ್ ಕರ್ಲೆ ತು ಕರ್ಲಂಗೆಲ್ಲ. ಅವಳು ಹೊರಗಡೆ ಇದ್ದಾಳಂತೆ, ಅವಳು ಮಾಡೋ ತನಕ ಮೊದಲು ನಾನು ಇದು ಉಟ್ಕೊಂಡ್ರೆ ಇದಕ್ಕೆ ನಾನು ಗೋಲ್ಡ್ ಬ್ಲೌಸ್ ಹಾಕಿ ನಾನೀಗ ಏನು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಲ್ವಾ, ಅದು ಇದಕ್ಕೂ ಆಗುತ್ತೆ ಅನ್ನೋ ತರ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಇರೋದು. ಅದು ಇನ್ನ ಕಂಪ್ಲೀಟ್ ಆಗಿಲ್ವಲ್ಲ, ಅದಕ್ಕೆ ಇದು ಮೇ ಬಿ ರೂಲ್ಡ್ ಔಟ್. ಅಥವಾ ಇದ್ರದ್ದು ಗೋಲ್ಡ್ ಬ್ಲೌಸ್ ಒಂದ್ಸಾರಿ ಟ್ರೈ ಮಾಡಿ ನೋಡ್ಬೇಕು ನಾನು. ಸಂಜೆ ಪೂಜೆಗೆ ಉಟ್ಕೊಳ್ಳೋದಿಕ್ಕೆ ಮೇ ಬಿ ಐ ಹ್ಯಾವ್ ಟು ಚೂಸ್ ಅಮಾಂಗ್ ದಿ. ನನಗೆ ಇದು ತುಂಬಾ ಇಷ್ಟ, ಯಾಕೆಂದ್ರೆ ತುಂಬಾನೇ ಲೈಟ್ ವೇಟ್. ಸ್ವಲ್ಪ ಏನು ಟೆನ್ಷನ್ ಇಲ್ಲದೆ ನಾನು ಓಡಾಡೋದು, ಕೂತ್ಕೊಳ್ಳೋದು ಮಾಡ್ಬೋದು. ಅಂಡ್ ನಾನು ಅದನ್ನ ಚೂಸ್ ಮಾಡಿದ್ದೀನಿ ಫಂಕ್ಷನ್ ದಿನ ಉಟ್ಕೊಳ್ಳೋಣ ಅಂತ. ಅವಳು ಕಾಲ್ ಮಾಡೋದು ಇನ್ನೊಂದು 5-10 ಮಿನಿಟ್ಸ್ ಆಗುತ್ತೆ. ತನಕ ಅದ್ರದ್ದು ಬ್ಲೌಸ್ ನಾನು ಚೆಕ್ಔಟ್ ಮಾಡ್ಬಿಡ್ತೀನಿ. ನಮ್ಮ ಹುಡುಗಿ 5 ನಿಮಿಷ ಮಾಡ್ತೀನಿ ಅಂದ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಮಾಡಿದ್ದಾಳೆ. ಯಾಕೆ ಅಂದ್ರೆ ಅಯ್ಯೋ ಅಕ್ಕ ಕೆಲಸದಲ್ಲಿ ಮರ್ತೋಯ್ತು ಅಕ್ಕ ಮನೆಗೆ ಬಂದ ತಕ್ಷಣ ಅಂತಾಳೆ. हॅलो काय करत होता? शाळा दीदी स्कूलला गेली. ईशानकडनं कुठं? स्कूल. तू स्कूलला गेला नाहीस की? होय, मी कुठे दाता दाखवत राहिलायस, पडून गेले ते म्हणे घेतलं. ऍक्च्युली मी गोल्ड कलर ब्लाउज घालावं तेव्हा एकदा रेडी घेतले ते तू कळलं की. हा कळलं. फुल कॉलर ना बट फुल नेक काही ब्रॉड नेक काय ते ಶಾರ್ಟ್ ಇತ್ತು ಥರ್ಸ್ಡೇ ಈವ್ನಿಂಗ್ ಲಾ. ಸೊ ಈಗ ನನ್ನ ಬನಾರಸ್ ಸ್ಯಾರಿನ ಡೈರೆಕ್ಟ್ ಉಟ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಅದಕ್ಕೆ ಸ್ವಲ್ಪ ಪ್ಲೀಟ್ ಮಾಡಿ ಐರನ್ ಮಾಡಿ ಇಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಸೊ ಇದರದ್ದು ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ, ಹೇಗೆ ಪ್ಲೀಟ್ ಮಾಡೋದು, ಅದನ್ನು ಹೇಗೆ ಮರ್ಚಿಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ಎಲ್ಲ ಥರದ ಸೀರೆಗೂ. ಅದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಒಂದು ಸಾರಿ ಮಡ್ಚಿ ಇಟ್ಟಿದ್ದೀನಿ, ಇನ್ನು 2 ಸಾರಿಗೆ ನೆಸಸರಿ ಇಲ್ಲ. ಪ್ಲೀಟ್ ಮಾಡುವಂಥ ನೆಸಸರಿ ಇಲ್ಲ, ತಕ್ಷಣಕ್ಕೆ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಈಸಿ ಮೇಂಟೆನೆನ್ಸ್ ಸ್ಯಾರೀಸು ಅದೆಲ್ಲ. ಈ ಬನಾರಸ್ಸು ಕಂಚಿ ಸ್ಯಾರೀಸ್ ಮಾತ್ರನೇ ಸ್ವಲ್ಪ ಮೊದಲೇ ಪ್ಲೀಟಿಂಗ್ ನೆಸಸರಿ ಇರುತ್ತೆ. ಈಗ ಟೈಮ್ ಆಗಿದೆ ಸಾನುಗೆ ಹೋಗಿ ಕರ್ಕೊಂಡು ಬರೋದು. ಸೊ ಸಾರಿದು ಸಾರ್ಟ್ ಔಟ್ ಆಯಿತು. ಈಗ ಬಂದ ಮೇಲೆ ನಾನೇನಿದ್ರೂ ಆಕ್ಸೆಸರೀಸ್ ಅದಕ್ಕೆ ಮ್ಯಾಚ್ ಮಾಡಿ, ನಾನು ತುಂಬಾ ರೇರ್ ಆರ್ಟಿಫಿಷಿಯಲ್ ಎಲ್ಲ ಹಾಕೋದು. ಸೊ ಚಿನ್ನದ ಹಾಕದ, ಇಮಿಟೇಷನ್ ಜ್ಯುವೆಲ್ರೀಸ್ ಹಾಕದ ಒಂದು ಸಾರಿ ನೋಡಿಬಿಟ್ಟು ಅದನ್ನು ಮ್ಯಾಚ್ ಮಾಡಿ ಎತ್ತಿಟ್ಕೊಳ್ತೀನಿ. ಬಾರ್ಲ ಪಾವ್ಸ್ ಎಲ್ಲ ಸೋಫಾ ಫುಲ್ ಕವರ್ ಆಗಿದೆಯಂತೆ. ಇಲ್ಲಿದೆಯಂತೆ. ಏನು ಇಷ್ಟೊಂದು ಹರಡಿದ್ಯಾಮಮ್ಮ ಅಂತ ನನ್ನ ಡೈಲಾಗ್ ನನಗೆ ಬಿಡ್ತಾವಳೆ. ಈ ಬ್ಯಾಗ್ ಯಾಕೆ ಇಲ್ಲಿ ಬಂತು? ನಾನು ಆ ಬ್ಯಾಗ್ ತಗೊಂಡಿಲ್ಲ. ಆಮೇಲೆ ಆ ಜಾಕೆಟು
ನಾನು ನಿನಗೆ ಕೇಳ್ತಾ ಇದ್ದು ಟಾಯ್ಕೊಂಡು ಡ್ರೆಸ್ ಎಲ್ಲಿರೋದು, ನೀನು ಪಿಂಕ್ ಜಾಕೆಟ್ ಎಲ್ಲಿರೋದು, ನೀನು ಬ್ರೌನ್ ಜಾಕೆಟ್ ಮರೂನ್ ಜಾಕೆಟ್ ಎಲ್ಲಿರೋದು, ಅದನ್ನೆಲ್ಲ ಎತ್ತೋಗು ನೋಡೋಣ ಅದೆಷ್ಟು ಕ್ಲೀನ್ ಆಗುತ್ತೋ ಇಲ್ವೋ. ಆ ಝೂಮರ್ ಕಿಟ್ ಎಲ್ಲಿ ಇಡೋದು? ವಾಟ್ ಈಸ್ ದ್ಯಾಟ್ ಇನ್ ದಟ್ ಆರೆಂಜ್ ಬ್ಯಾಗ್? What is that? Flowers? Flowers I'll take. You don't. ಇವತ್ತಿಗೆ ಸಾನುವಿನ ಲಾಸ್ಟ್ ಸ್ವಿಮ್ಮಿಂಗ್ ಡೇ ಆ್ಯಂಡ್ ಅವಳಿಗೆ ಒಂದು ಆಸೆ ಇತ್ತು, ನಾನು ಮಳೆಯಲ್ಲಿ ನೆನಿಬೇಕು ಅಂತ. ನಾವು ನೆನೆಯೋದಕ್ಕೆ ಬಿಡ್ತಾ ಇರಲಿಲ್ಲ, ಯಾಕೆ ಅಂದರೆ ಹುಷಾರು ತಪ್ತಾಳೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಳೆ ನೀರು ಪ್ಯೂರ್ ಇರ್ತಾ ಇತ್ತು, ಆದರೆ ಈಗ ಅದರಲ್ಲಿ ಪೊಲ್ಯೂಷನ್ ಮಿಕ್ಸ್ ಇರುತ್ತೆ, ಬೇಡ ಅಂದ್ಬಿಟ್ಟು ನಾವು ಬಿಡ್ತಾನೆ ಇರಲಿಲ್ಲ. ಆದ್ರೂ ಇಲ್ಲಿ ನಮ್ಮ ಮಾಡಿ ಮೇಲೆ ಹೋಗ್ಬಿಟ್ಟು ಛತ್ರಿ ಇಟ್ಕೊಂಡು ರೈನ್ ಕೋಟ್ ಹಾಕ್ಕೊಂಡು ಎಲ್ಲನೂ ನೆನೀತಾ ಇದ್ಲು. ಬಟ್ ಇವತ್ತು ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಳೆ ಬರ್ತಾ ಇದೆ. ಅವಳಿಗೆ ಗೊತ್ತಿಲ್ಲ, ಅವಳು ರಿಯಲೈಸ್ ಮಾಡ್ತಾ ಇದ್ದಾಳೋ ಇಲ್ವೋ ಮಳೆ ಇದೆ ನಾನು ನೆನೀತಾ ಇದ್ದೀನಿ ಅಂತ. ಬಟ್ ಅವಳು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನಂಗೆ ಮಳೆ ಬರಬೇಕು ಅಂತ ವಿಶ್ ಮಾಡ್ತಾ ಇದ್ಲು. ಸೊ ಇವತ್ತು ಲಾಸ್ಟ್ ಡೇ ಅವಳ ವಿಶ್ ಪೂರ್ತಿ ಆಯಿತು. ಪಕ್ಕ ಚಿಪ್ಸ್ ಬಿದ್ದಿತ್ತು, ಅದು ತಿನ್ನೋದಕ್ಕೆ ಅಂದ್ಬಿಟ್ಟು ಪಾರಿವಾಳ ಎಷ್ಟು ಹತ್ರ ಬಂದಿದೆ. ಇಲ್ಲ ಅಂದರೆ ನನಗೆ ಇಷ್ಟು ಹತ್ರ ಯಾವತ್ತೂ ಯಾವ ಪಕ್ಷಿನೂ ಬಂದಿರಲಿಲ್ಲ. ಅದು ಹೆದರ್ಕೊಂಡು ಹಾರ್ಬಿಡತ್ತೆ. ಆದರೆ ಇವತ್ತು ಪಾಪ ಅದು ತಿನ್ನೋದಕ್ಕೆ ಅಂತ ಹತ್ರ ಬಂದಿತ್ತು. ಅದು ದಪ್ಪ ಪೀಸ್ ಇದೆ ಅಲ್ವಾ, ಅದು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನೇ ಸ್ವಲ್ಪ ಪುಡಿ ಮಾಡಿ ಹಾಕಿದೆ. ಬರುತ್ತೆ ಹೋಗುತ್ತೆ ಪಾಪ ಭಯ ಇದೆ, ಆದರೂ ಕೂಡ ಅದಕ್ಕೆ ಊಟ ಬೇಕು. ಫೈನಲಿ ಬಂತು, ಬಟ್ ಅದು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ದಪ್ಪ ಪೀಸ್ ಅಂತ ಹೇಳ್ಬಿಟ್ಟು. ಎವ್ರಿ ವೀಕೆಂಡ್ ನಾನು ಒಂದು ಪ್ಲೇಟ್ ಏನಾದರೂ ಕೊಡಿಸ್ತೀನಿ ಚಾಟ್ಸ್ ಅಂತ ಸಾನುಗೆ ಪ್ರಾಮಿಸ್ ಮಾಡಿದ್ದೆ. ಇವತ್ತು ಲಾಸ್ಟ್ ಡೇ ಅಲ್ವಾ ಅಂತ ಹೇಳಿಬಿಟ್ಟು ವೀಕ್ ಮಿಡ್ಡಲ್ ಆದರೂ ಪರವಾಗಿಲ್ಲ ಅಂತ ಕೊಡಿಸ್ಕೊಳ್ತಾ ಇದ್ದಾಳೆ. ಅಮ್ಮ ಇನ್ನೂ ಈ ಕಡೆ ಬರೋದಿಲ್ಲ ಅಲ್ವಾ, ತಿನ್ಕೊಂಡು ಹೋಗೋಣ ಇವತ್ತು ಅಂತ ಅಂದ್ಕೊಂಡು. ಸೊ ಇವತ್ತು ಲಾಸ್ಟ್ ಸ್ವಿಮ್ಮಿಂಗ್ ಡೇನ ಚಾಟ್ಸ್ ಪಾರ್ಟಿ ಮಾಡ್ತಾ ಇದ್ದೀವಿ. ಈಗ ಸ್ಕಿನ್ ಕೇರ್ ಮತ್ತು ಕಾಸ್ಮೆಟಿಕ್ಸ್ನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸ್ಕಿನ್ ಕೇರಲ್ಲಿ ಅಷ್ಟೊಂದಿರುತ್ತೆ, ಫೇಸ್ಗೆ ಅಷ್ಟೊಂದು, ಲಿಪ್ಸ್ಗೆ, ಐಸ್ಗೆ ಡಿಫ್ರೆಂಟ್ ಅಲ್ವಾ. ಇದು ಬಿಟ್ಟು ನಾವು ಆಕ್ಸೆಸರೀಸ್, ಹೇರ್ಗೆ ಏನೇನು ಬೇಕೋ ಅದು. ಸೊ ಈಗ ಅದು ಒಂದೇ ಬ್ಯಾಗಲ್ಲಿ ಹಿಡಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು 2 ಬ್ಯಾಗ್ ಮಾಡ್ಕೊಳ್ಳೋಣ ಅಂದರೆ 2 ಪೌಚ್ ಮಾಡ್ಕೊಳ್ಳೋಣ ಅಂಥೇಳಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಇದೆಲ್ಲನೂ ಸ್ಕಿನ್ ಕೇರ್ ಮತ್ತು ಫೇಸ್ಗೆ ಫೌಂಡೇಶನ್, ಕಲರ್ ಕರೆಕ್ಟರ್. ನಮ್ಮ ಸಾನು ಇದನ್ನೆಲ್ಲ ನೋಡ್ಬಿಟ್ಟು, ಮಮ್ಮ ನೀನು ಯಾಕೆ ಇಷ್ಟೊಂದು ತೊಗೊಳ್ತಾ ಇದೆಯಾ, ನಾವು ಟ್ರಿಪ್ ಹೋಗ್ಬೇಕಾದ್ರೂ ಇಷ್ಟೊಂದು ತೊಗೊಳೋದಿಲ್ಲ, ಈ ಸರಿ ಇಷ್ಟೊಂದು ತೊಗೊಳ್ತಿದ್ಯಾ ಅಂತ ಇದ್ಲು. ಟ್ರಿಪ್ಗೆ ಹೋಗಬೇಕಾದ್ರೆ ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಳ್ಬೇಕು, ಅದಕ್ಕೆ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗ್ತಾ ಇದ್ದೆ. ಆದರೆ ಈಗ ಹೇಳಿದ್ನಲ್ಲ, ಸೀರೆ ಜೊತೆ ನಾವು ಹೈಲೈಟ್ ಹಾಕಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕು ಮೇಕಪ್ಪು ಅಂಥೇಳಿ ಇಷ್ಟೊಂದೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ಆಕ್ಸೆಸರೀಸ್ ಟೈಮ್. ಓಕೆ ಸ್ನೇಹಿತರೆ, ಇವತ್ತಿನ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೀಗಿತ್ತು ನಮ್ಮ ಹೋಲ್ ಡೇ. ಫುಲ್ ಪ್ಯಾಕಿಂಗು, ಅರೇಂಜಿಂಗು, ಆಕ್ಸೆಸರೀಸ್ ಹುಡುಕು, ಇದು ಹುಡುಕು, ಅದು ಹುಡುಕು, ಅದು ಮ್ಯಾಚ್ ಮಾಡು, ಇದು ಮ್ಯಾಚ್ ಮಾಡು, ಅದೇ ಆಯಿತು. ನಮ್ಮ ಸಾನೋದು ಇನ್ನು ಬಾಕಿ ಇದೆ, ಅದನ್ನು ನಾಳೆ ಮಾಡ್ಕೊಳ್ತೀನಿ. ಈಗ ಆ್ಯಕ್ಚುಲಿ ಊಟ ಮಾಡಿ ಆಯಿತು. ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಇದನ್ನೆಲ್ಲ ಮೊದಲು ಮ್ಯಾಚ್ ಮಾಡಿಟ್ಬಿಟ್ಟು ಆಮೇಲೆ ಎತ್ತಿಟ್ಬಿಟ್ಟು ಮಲ್ಗೋಣ ಅಂತ ಬಂದಿರೋದು. ಸೊ ಓಕೆ, ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.